ಶಿಕ್ಷಣ ಇಲಾಖೆಯ ನಿಯಮಾನುಸಾರ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ದಾಖಲಾತಿ ಮಾಡಿಕೊಳ್ಳಬೇಕಾದರೆ ಪೋಷಕರ ಸಹಕಾರ ಮುಖ್ಯ ಎಂದು ಕರ್ನಾಟಕ ಪಬ್ಲಿಕ್ ಶಾಲೆಯ ಕಾಲೇಜಿನ ಪ್ರಾಂಶುಪಾಲ ಜನಾರ್ದನ್ ಪೋಷಕರಿಗೆ ಕಿವಿಮಾತು ಹೇಳಿದರು. ಹುಣಸೂರು ತಾಲೂಕಿನ ಗಾವಡಗೆರೆ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 2024 ಹಾಗೂ 25ನೇ ಸಾಲಿಗೆ ಎಲ್ಕೆಜಿ ಮಕ್ಕಳ ಆಯ್ಕೆ ಪ್ರಕ್ರಿಯೆ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಅವರು ಕೇವಲ 30 ವಿದ್ಯಾರ್ಥಿಗಳ ದಾಖಲಾತಿಗೆ ಅವಕಾಶವಿದ್ದು ಇನ್ನು ಉಳಿದ 7 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾದರೆ ಉಳಿದ 30 ಪೋಷಕರ ಸಹಕಾರವಿದ್ದರೆ ಉಳಿದ ಮಕ್ಕಳನ್ನು ದಾಖಲಾತಿ ಮಾಡಿಕೊಂಡು ಅವರಿಗೂ ಸರ್ಕಾರದಿಂದ ನೀಡುವ ಸವಲತ್ತುಗಳನ್ನು ಹಂಚಿಕೆ ಮಾಡಿಕೊಳ್ಳುವ ಮನಸ್ಥಿತಿಯುಳ್ಳ ಪೋಷಕರ ಸಹಕಾರವಿದ್ದರೆ ಅವರನ್ನು ದಾಖಲಾತಿ ಮಾಡಿಕೊಳ್ಳಬಹುದು. ಇನ್ನು ದಾಖಲಾತಿಯಾದ ನಂತರ ಬಿಟ್ಟು ಹೋದ ಮಕ್ಕಳ ಖಾಲಿಯಾದ ಜಾಗಕ್ಕೆ ಬೇರೆ ವಿದ್ಯಾರ್ಥಿಗಳನ್ನು ದಾಖಲಿಸಿಕೊಂಡು ದಾಖಲಾತಿಗಳನ್ನು ಮಾಡಿಕೊಳ್ಳಲು ಪೋಷಕರು ಒಪ್ಪಿಗೆ ಬಹಳ ಮುಖ್ಯ ಎಂದರು. ಸಿಡಿಸಿ ಉಪಾಧ್ಯಕ್ಷ ಹೊನ್ನಪ್ಪ ರಾವ್ ಕಾಳಿಂಗ ಮಾತನಾಡಿ, ಸರ್ಕಾರಿ ಆದೇಶಕ್ಕಿಂತ ಹೆಚ್ಚು ಮಕ್ಕಳು ದಾಖಲಾತಿಗೆ ಅರ್ಜಿ ಬಂದಿದ್ದು 30 ಮಕ್ಕಳ ದಾಖಲಾತಿಗೆ ಅವಕಾಶವಿದ್ದು 37 ವಿದ್ಯಾರ್ಥಿಗಳ ಅರ್ಜಿಗಳು ಬಂದಿದ್ದು ಯಾರನ್ನ ಕೈಬಿಡುವ ಪ್ರಶ್ನೆಯೇ ಇಲ್ಲ. ಇದಕ್ಕೆ ಪೋಷಕರು, ಶಾಲಾ ಅಭಿವೃದ್ಧಿ ಸಮಿತಿ, ಶಿಕ್ಷಕರು ಹೊಂದಾಣಿಕೆಯಾದಾಗ ಎಲ್ಲರಿಗೂ ಶಿಕ್ಷಣ ನೀಡುವ ಪ್ರಯತ್ನ ಮಾಡೋಣ. ಇನ್ನು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 1 ರಿಂದ 10ನೇ ತರಗತಿಯವರೆಗೆ ಎಲ್ಲರಿಗೂ ಉಚಿತ ಸಮವಸ್ತ್ರ ಹಾಗೂ ಶೂಗಳನ್ನು ನೀಡುತ್ತಿದ್ದು ಆದರೆ ಸರ್ಕಾರವು ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಗಳಿಗೆ ಸಮವಸ್ತ್ರ ಹಾಗೂ ಶೂ ನೀಡದಿರುವುದು ವಿದ್ಯಾರ್ಥಿಗಳಿಗೆ ತಾರತಮ್ಯ ಮಾಡಿದ ರೀತಿ. ಇನ್ನು ಈ ವಿದ್ಯಾರ್ಥಿಗಳಿಗೂ ಕೂಡ ಸಮವಸ್ತ್ರವನ್ನ ಸರ್ಕಾರ ನೀಡಲಿ ಎಂದರು. ಪ್ರವೇಶಕ್ಕಾಗಿ ಸುಮಾರು 35 ಅರ್ಜಿಗಳು ಬಂದಿರೋದ್ರಿಂದ ಅದರ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕಾಗಿ ನೀವೆಲ್ಲರೂ ಸೇರಿದ್ದೀವಿ. ಈ ಒಂದು ಸಭೆಯಲ್ಲಿ ನಮ್ಮ ಸಿಡಿಸಿ ಉಪಾಧ್ಯಕ್ಷರುಗಳು, ಪ್ರಾಥಮಿಕ ಶಾಲಾ ಸಿಡಿಸಿ ಉಪಾಧ್ಯಕ್ಷರು, ಅಧ್ಯಕ್ಷರು ಹಾಗೂ ಪತ್ರಿಕಾ ವರದಿಗಾರರು ಹಾಗೂ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಕೆಜಿ ಯುಕೆಜಿಯ ಶಿಕ್ಷಕ ವರ್ಗದವರೆಲ್ಲ ಸೇರಿ ಇವತ್ತು ಒಂದು ಸಭೆಯನ್ನು ಮಾಡಿ ಇದರಲ್ಲಿ ನಮಗೆ ಇಲಾಖೆಯ ನಿಯಮಾನುಸಾರ ಕೇವಲ 30 ವಿದ್ಯಾರ್ಥಿಗಳಿಗೆ ಅವಕಾಶಗಳಿರ್ತದೆ. ಹಾಗಾಗಿ ಇನ್ನು ಉಳಿದಂಥ 5 ವಿದ್ಯಾರ್ಥಿಗಳನ್ನು ನಾವು ಯಾವ ರೀತಿ ಕೈಬಿಡಬೇಕು ಅಂತಂದರೆ ಲಾಟರಿ ಮುಖಾಂತರ ಎತ್ತಿ ಆಯ್ಕೆಯನ್ನು ಮಾಡ್ತಕ್ಕಂಥದ್ದು. ಒಂದು ವೇಳೆ ಅವರಿಗೆ ಯಾರು ಸೀಟ್ ದೊರೆಯಲಿಲ್ಲ ಅಂಥ ವಿದ್ಯಾರ್ಥಿಗಳನ್ನು ಒಂದು ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಕೈಬಿಟ್ಟು ಅದನ್ನು ಸೇರಿಸ್ಕೊಳ್ತಕ್ಕಂಥದ್ದು. ಕೊನೆಯ ಹಂತದಲ್ಲಿ ಉಳಿಕೆ ಅನಿವಾರ್ಯ ಅಂತ ವೇಳೆ 1 ಅಥವಾ 2 ವಿದ್ಯಾರ್ಥಿಗಳನ್ನು ನಾವೆಲ್ಲವನ್ನು ಸೇರಿಸಿಕೊಂಡು ಈ ಶೈಕ್ಷಣಿಕ ವರ್ಷಕ್ಕೆ ನಾವು ನಿಮ್ಮ ಪೋಷಕರ ಅನುಮತಿಯನ್ನು ಪಡೆದು ಈ ಎಲ್ಲ 34 ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಂಡು ಸರಿದೂಗಿಸ್ತಕ್ಕಂಥ ಒಂದು ಇದಕ್ಕೆ ನೀವೆಲ್ಲರೂ ಒಪಿನಿಯನ್ ಕೊಟ್ಟಿರತಕ್ಕಂಥದ್ರಿಂದ ಈ ಶೈಕ್ಷಣಿಕ ವರ್ಷಕ್ಕೆ ನಾವು 34 ವಿದ್ಯಾರ್ಥಿಗಳನ್ನು ಸಹ ಸೇರಿಸ್ಕೊಳ್ಳೋದಕ್ಕೆ ನಮ್ಮ ಸಭೆ ಹಾಗೂ ನಿಮ್ಮ ಎಲ್ಲರ ಒಪಿನಿಯನ್ ಮೇಲೆ ನಾವು ಸೇರಿಸ್ಕೊಳ್ತಾ ಇದ್ದೀವಿ. ನಿಮ್ಮ ಸಹಕಾರ ಇದೇ ರೀತಿ ಇರಬೇಕು ಮತ್ತು ಎಲ್ಲರೂ ಸಹ ಈ ಶೈಕ್ಷಣಿಕ ವರ್ಷದಿಂದ ಎಲ್ಕೆಜಿಗೆ ಯುಕೆಜಿಗೆ ಬೆಳಿಗ್ಗೆ 9:30ರಿಂದ 3:15ರವರೆಗೆ ತರಗತಿಗಳಿರ್ತದೆ. ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆಯೂ ಇರ್ತದೆ. ಅವರ ಮಕ್ಕಳಿಗೆ ಬೇಕಾದಂಥ ಯಾವ ರೀತಿ ಪೌಷ್ಟಿಕ ಆಹಾರಗಳೇನಿದೆ ಅದನ್ನು ದಿನನಿತ್ಯ ಅವರು ಮಾಡ್ತಾ ಇರ್ತಾರೆ. ಅದರಲ್ಲಿ ಏನಾದರೂ ಒಂದು ಮಕ್ಕಳು ಜಾಸ್ತಿ ಆದರೂ ಕೂಡ ಅವ್ರು ಯಾರನ್ನೂ ಬೇಜಾರು ಮಾಡೋದು ಬೇಡ, ಎಲ್ಲರೂ ಸಮಾನವಾಗಿ ತೋರೋಣ. ಏನು ಸರ್ಕಾರದಿಂದ ಬಂದಂಥ ಏನು ಅನುದಾನ ನಾವು ಏನು ಬರುತ್ತೋ ಅದನ್ನು ಸಮಾನವಾಗಿ ಹಂಚ್ಕೊಳ್ಳೋಣ ಅಂತೇಳಿ ನಮ್ಮ ಪ್ರಾಂಶುಪಾಲರು ಈಗಾಗಲೇ ನಿಮಗೆ ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿ ತಾವು ಕೂಡ ನಡ್ಕೊಳ್ಳಿ. ಮತ್ತು ಈ ಶಾಲೆಯ ಒಂದು ಶಿಸ್ತು ಬದ್ಧವನ್ನು ಎಲ್ಲ ಸಮಯದಲ್ಲೂ ಉಳಿಸ್ಕೋಬೇಕು. ಮತ್ತು ಮಕ್ಕಳನ್ನ ನೀಟಾಗಿ ಶಾಲೆಗೆ ಕಳಿಸ್ಬೇಕು. ಮತ್ತು ಈ ಶಾಲೆಗೆ ಒಳ್ಳೆಯ ಹೆಸರಿದೆ. ನಿಮ್ಮಿಂದಲೂ ಕೂಡ ಈ ಒಂದು ಶಾಲೆಗೆ ಈ ಹೆಸರನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಈ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿದ ಮಾತನ್ನು ಜೈ